ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಅಜ್ಞಾತ ಮಾಯುನ್ ಜಾಕ್ ಮಾ ಆಗಿ ರೂಪಾಂತರಗೊಂಡ ಕತೆ. ಈ ರಂಗಸ್ವಾಮಿ ಮೂಕನಹಳ್ಳಿ. ಜ್ಞಾನಕ್ಕಾಗಿ ವಿದ್ಯೆ ಪದವಿ ಬೇಕು ನಿಜ, ಆದರೆ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ನಮಗೆ ನಾನಾ ಉದ್ಯೋಗದ ಅವಕಾಶಗಳು ಸಿಗುತ್ತೆ. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯಕ್ಕೆ ಈ ಆರ್ಟಿಕಲ್ ಗೈಡ್ ಆಗುತ್ತೆ. ಹಾಗೆ ನಮಗೆ ಅವಕಾಶಗಳು ಸಿಕ್ಕರೆ ಸಂತೋಷ. ಒಂದು ವೇಳೆ ಅವಕಾಶಗಳು ನಮಗೆ ಸಿಗದೇ ಇದ್ದಾಗ ಯಾವ ರೀತಿ ಅದನ್ನು ನಾವು ಕ್ರಿಯೇಟ್ ಮಾಡಿಕೊಳ್ಬೇಕು ಅನ್ನೋದನ್ನು ಈ ಆರ್ಟಿಕಲ್ ಮೂಲಕ ನಾವು ನೋಡಬಹುದು. ಇದೊಂದು ಜೀವನಕ್ಕೆ ಒಳ್ಳೆಯ ಉದಾಹರಣೆಯಾಗಿದೆ. ಪ್ರತಿಯೊಬ್ಬರ ಜೀವನದಲ್ಲಿ ಸೋಲು ಗೆಲುವು ಸಾಮಾನ್ಯವಾಗಿರುತ್ತೆ. ಒಂದು ರೀತಿ ಒಂದು ನಾಣ್ಯದ ಎರಡು ಮುಖದ ಹಾಗೆ. ಗೆದ್ದಂಥ ವ್ಯಕ್ತಿ ತಾನು ಗೆದ್ದುಕೊಂಡ ದಾರಿಯಲ್ಲಿ ಮುಂದೆ ಆದರೆ ಸೋತಂಥ ವ್ಯಕ್ತಿ ಮತ್ತೊಮ್ಮೆ ನಾನು ಗೆಲ್ಲುತ್ತೇನೆ ಅನ್ನುವ ಒಂದು ಆಶಾಭಾವದಿಂದ ಮುನ್ನಡೆಯಬೇಕಾಗತ್ತೆ. ಚೀನಾ ದೇಶದ ಪ್ರಸಿದ್ಧ ಉದ್ಯಮಿ ಜಾಕ್ ಮಾಯುನ್ ಒಬ್ಬ ಉದಾಹರಣೆಯಾಗಿ ನಮಗೆ ಕಾಣಿಸ್ತಾರೆ. ಅವರು ಆರಂಭದಲ್ಲಿ ಇಟ್ಟ ಪ್ರತಿಯೊಂದು ಹೆಜ್ಜೆಯೂ ಸೋಲಾಗಿರುತ್ತೆ. ಆದರೆ ಅವರು ತಮ್ಮ ಒಂದು ಪ್ರಯತ್ನವನ್ನು ಬಿಡದೆ ಮುಂದುವರಿಸ್ಕೊಂಡು ಹೋಗಿ ಒಮ್ಮೆ ಗೆಲುವನ್ನು ಕಾಣ್ತಾರೆ. ಜಾಕ್ ಬದುಕಿನ ಚಿಂತನೆ, ಶ್ರಮ ಯಾವ ರೀತಿ ನಮಗೆ ಮಾದರಿಯಾಗುತ್ತೆ ಅನ್ನೋದನ್ನು ಮುಂದೆ ಪಠ್ಯದಲ್ಲಿ ನೋಡೋಣ. ಇವತ್ತಿಗೂ ಜಾಕ್ ಮಾ ಎನ್ನುವ ಹೆಸರು ವಿಶ್ವದ ಪ್ರಸಿದ್ಧ. ಆದರೆ ಇವರ ಜೀವನ ಯಾವ ರೀತಿ ಇತ್ತು ಅನ್ನೋದನ್ನು ಮೊದಲು ನೋಡೋಣ. ಇವರು ಹುಟ್ಟಿದ್ದು 10 ಸೆಪ್ಟೆಂಬರ್ 1964 ಅಂದರೆ 10 ಸೆಪ್ಟೆಂಬರ್ 1964 ಆಂಗೋ ಪ್ರದೇಶದಲ್ಲಿನ ಜಿಜಿಯಾಂಗ್ನಲ್ಲಿ ಜನಿಸ್ತಾರೆ. ಇವರ ಕುಟುಂಬ ತೀರಾ ಬಡವರೂ ಅಲ್ಲ, ತೀರಾ ಶ್ರೀಮಂತರೂ ಅಲ್ಲದ ಒಂದು ರೀತಿಯ ಮಧ್ಯಮ ಸ್ಥಿತಿಯ ಜೀವನವನ್ನು ನಡೆಸ್ತಾ ಇರ್ತಾರೆ. ಬಾಲಕ ಮಾಯುನ್ಗೆ ಚಿಕ್ಕಂದಿನಿಂದ ಇಂಗ್ಲೀಷನ್ನು ಕಲಿಬೇಕು ಅನ್ನೋ ಒಂದು ರೀತಿಯ ಆಸೆ, ವ್ಯಾಮೋಹ ಶುರುವಾಗುತ್ತೆ. ಹಾಗಾಗಿ ಇಂಗ್ಲೀಷ್ ಭಾಷೆಯನ್ನು ಕಲಿಯೋದಕ್ಕೆ ಶುರು ಮಾಡ್ತಾನೆ. ಹ್ಯಾಂಗೋ ಟೀಚರ್ಸ್ ಕಾಲೇಜ್ಗೆ ಪ್ರವೇಶವನ್ನು ಪಡೆಯೋದಕ್ಕೆ 2 ಬಾರಿ ಪ್ರಯತ್ನವನ್ನು ಪಡ್ತಾನೆ. ಆದರೂ ಸಹ ಅವರಿಗೆ ಅಲ್ಲಿ ಅಡ್ಮಿಷನ್ ಸಿಗೋದಿಲ್ಲ. ಆದರೆ 3ನೇ ಪ್ರಯತ್ನದಲ್ಲಿ ಇಂಗ್ಲೀಷ್ನಲ್ಲಿ ಬ್ಯಾಚುಲರ್ಸ್ ಪದವಿಗೆ ಸೇರೋದಕ್ಕೆ ಇವರಿಗೆ ಅಡ್ಮಿಷನ್ ಸಿಗುತ್ತೆ. ಹಾಗೆ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ತಾರೆ. ಈತನಿಗೆ ಗಣಿತ ಅಂದರೆ ತುಂಬಾ ಅಲರ್ಜಿ ಆಗಿರುತ್ತೆ. ಮೊದಲೇ ಹೇಳಿರುವ ಹಾಗೆ ಇಂಗ್ಲೀಷ್ ಅಂದರೆ ಇವನಿಗೆ ತುಂಬಾ ಹುಚ್ಚು. ಇಂಗ್ಲೀಷ್ ಭಾಷೆಯನ್ನು ಕಲಿಬೇಕು, ಅದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಆಸೆ ಯಾವಾಗಲೂ ಇವರನ್ನು ಕಾಡ್ತಾನೆ ಇರುತ್ತೆ. ಹೀಗಾಗಿ ಹ್ಯಾಂಗೋ ಪ್ರದೇಶಕ್ಕೆ ಬರುವಂಥ ವಿದೇಶಿ ಪ್ರವಾಸಿಗರನ್ನು ಟೂರ್ ಗೈಡ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿದೇಶಿಯರ ಜೊತೆಗಿನ ಮಾತುಕತೆಯಿಂದಾಗಿ ಇಂಗ್ಲಿಷ್ ಭಾಷೆಯ ಮೇಲೆ ಪ್ರಾವೀಣ್ಯತೆ ಹೊಂದಲು ಇನ್ನಷ್ಟು ಸಹಾಯವಾಗುತ್ತೆ. ಜೊತೆಗೆ ಈ ಒಂದು ಕೆಲಸದಿಂದ ಅಂದರೆ ಟ್ರಾವೆಲ್ ಗೈಡ್ ಆಗಿ ಕೆಲಸ ಮಾಡ್ತಿರ್ತಾರಲ್ಲ, ಇದರಿಂದಾಗಿ ಬದುಕಿನ ತೇರು ಎಳೆಯೋದಕ್ಕೆ ಸಹಾಯವಾಗುತ್ತೆ, ಜೀವನ ಸುಧಾರಿಸುತ್ತೆ. ಹೀಗಾಗಿ ಈ ಒಂದು ಕೆಲಸವನ್ನು ಸತತವಾಗಿ 9 ವರ್ಷಗಳ ಕಾಲ ಮಾಡ್ತಾರೆ. ಆ ದಿನಗಳಲ್ಲಿ ಪ್ರತಿದಿನ 27 ಕಿಲೋಮೀಟರ್ ಸೈಕಲಲ್ಲಿ ಹೋಗ್ತಾಯಿದ್ರು, ಬರ್ತಾಯಿದ್ರು. ಒಂದು ದಿನವೂ ಅವರು ಬೇಸರನೇ ಮಾಡ್ಕೊಂಡಿರಲಿಲ್ಲ. ಜಾಕ್ಗೆ ಯಾವಾಗಲೂ ತಾನು ಮಾಡುವಂಥ ಕೆಲಸದ ಬಗ್ಗೆ ಕ್ಲಾರಿಟಿ ಇರುತ್ತೆ. ಹಾಗಾಗಿ ಆ ವ್ಯಕ್ತಿ ಏನೇ ಕೆಲಸವನ್ನು ತಗೊಂಡ್ರೂ ತುಂಬ ಮನಸ್ಸಿಟ್ಟು ಮಾಡುವಂತಹ ಸ್ವಭಾವ ಆತನದಾಗಿರುತ್ತೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಆತನಿಗೆ ಇಂಗ್ಲೀಷ್ ಅಂದರೆ ತುಂಬ ಹುಚ್ಚು. ಆ ಕಾರಣದಿಂದಾಗಿ ವಿದೇಶಿಯರ ಜೊತೆ ಯಾವಾಗಲೂ ಪತ್ರದ ಮೂಲಕ ಸಂಪರ್ಕದಲ್ಲಿ ಇರ್ತಾರೆ. ಅವರ ಜೊತೆ ಮಾತಾಡೋದ್ರಿಂದ, ಅವರ ಸಂಪರ್ಕದಲ್ಲಿ ಇರೋದ್ರಿಂದ ಇವರ ಇಂಗ್ಲೀಷು ಮತ್ತಷ್ಟು ಇಂಪ್ರೂವ್ ಆಗುತ್ತೆ. ಹಾಗೆ ವಿದೇಶಿಯರು ಇವರನ್ನು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಇವರು ಹೆಸರಲ್ಲಿ ಕೆಲವೊಂದು ಚೇಂಜಸನ್ನು ಮಾಡ್ಕೊಳ್ತಾರೆ. ಅದೇನಪ್ಪ ಅಂದರೆ ಪೆನ್ ನೇಮ್ ಜಾಕ್ ಅಂತ ಇಟ್ಕೊಳ್ತಾರೆ. ಮುಂದೆ ತನ್ನ ಮೂಲ ಹೆಸರಿನಲ್ಲಿ ಇರುವಂಥ ಮಾ ಅನ್ನೋ ಹೆಸರನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾರೆ. ಮುಂದೆ ಆಂಗೋ ಡೈ ಯೂನಿವರ್ಸಿಟಿಯಲ್ಲಿ ಇಂಗ್ಲೀಷ್ ಪ್ರಾಧ್ಯಾಪಕನಾಗಿ ಕೆಲಸಕ್ಕೆ ಸೇರುವಂಥ ಮುಂಚೆ ಇವರು ಒಂದಲ್ಲ ಎರಡಲ್ಲ ಸುಮಾರು 50 ಅಪ್ಲಿಕೇಶನ್ಸನ್ನು ಇವರು ಜಾಬ್ಗೋಸ್ಕರ ಅಪ್ಲೈ ಮಾಡ್ತಾರೆ. ಆದರೆ ಎಲ್ಲ ಕಡೆ ಇವರಿಗೆ ರಿಜೆಕ್ಟೇ ಆಗುತ್ತೆ.
ಹಾಗೆ ಪೊಲೀಸ್ ಕೆಲಸಕ್ಕೆ ಅರ್ಜಿಯನ್ನು ಹಾಕಿದ್ರೆ ಅಲ್ಲಿ ಸಹ ಈ ಕೆಲಸಕ್ಕೆ ನೀನು ನಾಲಾಯಕ್ಕು ಅಂತ ಹೇಳಿ ಅಲ್ಲಿನೂ ರಿಜೆಕ್ಷನ್ ಆಗುತ್ತೆ. ಕೊನೆಗೆ KFC ರೆಸ್ಟೋರೆಂಟಲ್ಲಿ ಕೆಲಸಕ್ಕೆ ಅರ್ಜಿಯನ್ನು ಹಾಕ್ತಾರೆ. ಅಲ್ಲಿ ಒಟ್ಟು 24 ಜನ ಅಂದರೆ 24 ಮೆಂಬರ್ಸು ಅಪ್ಲಿಕೇಶನ್ನ ಹಾಕಿರ್ತಾರೆ. ಅದರಲ್ಲಿ 23 ಜನಕ್ಕೆ ಅಂದರೆ 23 ಮೆಂಬರ್ಸ್ಗೆ ಕೆಲಸ ಸಿಗುತ್ತೆ. ಇಲ್ಲಿ ಯೂನ್ಗೆ ಮಾತ್ರ ರಿಜೆಕ್ಷನ್ ಆಗುತ್ತೆ. ಎಷ್ಟು ನೋವಾಗುತ್ತಲ್ಲ. ಈ ರೀತಿಯ ಸೋಲುಗಳನ್ನು ಸಹ ಸವಾಲಾಗಿ ಸಮಚಿತ್ತದಿಂದ ಸ್ವೀಕರಿಸಿದ ಕಾರಣ ಯೂನ್ ಜಾಕ್ ಮಹಾ ಆಗಿ ರೂಪಾಂತರಗೊಳ್ಳುತ್ತಾರೆ. ಅಂದರೆ ಅವರ ಹೆಸರು ವಿಶ್ವದಾದ್ಯಂತ ಪ್ರಸಿದ್ಧಿ ಆಗೋದಕ್ಕೆ ಈ ಎಲ್ಲ ನೋವುಗಳ ಹಿಂದೆ ಇರುವಂಥ ಒಂದು ಶ್ರಮವೇ ಕಾರಣ. ಮುಂದೆ ಬರುವಂಥ ಪಾಯಿಂಟ್ಸು ತುಂಬ ಇಂಪಾರ್ಟೆಂಟು. ಇವರ ಜೀವನವನ್ನೇ ಬದಲಾಯಿಸಿದಂಥ ಒಂದು ಘಟನೆ ಆಗುತ್ತೆ. ಅದೇನು ಅಂತ ನೋಡೋಣ. ಇವರ ಜೀವನದ ಪ್ರಥಮ ಟರ್ನಿಂಗ್ ಪಾಯಿಂಟ್ ಶುರುವಾದಂಥ ವರ್ಷ 1994ರಲ್ಲಿ 1994. ಇವರು ಒಂದು ಏಜೆನ್ಸಿಯನ್ನು ಶುರು ಮಾಡ್ತಾರೆ. ಅದರ ಹೆಸರೇನು ಅಂದರೆ ಐಬೋ ಟ್ರಾನ್ಸಿಷನ್ ಏಜೆನ್ಸಿ. ಈ ಏಜೆನ್ಸಿಯ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ಚೈನೀಸ್ ಇಂಗ್ಲೀಷ್ ಅನುವಾದ, ಅಂದರೆ ಇಂಗ್ಲೀಷನ್ನು ಟ್ರಾನ್ಸ್ಲೇಟ್ ಮಾಡೋದು. ನೆನ್ಪಿಟ್ಕೊಳ್ಳಿ. ಜೊತೆಗೆ ಇವರ ಮತ್ತೊಂದು ಸೇವೆ ಅಂದರೆ ದುಭಾಷಿ ಸೇವೆಯನ್ನು ನೀಡುವಂಥ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡ್ತಿರುತ್ತೆ. ನಿಮಗೆ ಅರ್ಥವಾಗಲಿ ಅನ್ನೋ ಕಾರಣಕ್ಕೆ ಈ ಒಂದು ಲೈನನ್ನು ನಾನು ಹೇಳ್ತಾ ಇದ್ದೀನಿ. ದೇ ಆರ್ ಆಲ್ಸೋ ಪ್ರೊವೈಡಿಂಗ್ ದಿಸ್ ಸರ್ವಿಸ್ ಟು ದ ಲೋಕಲ್ ಗೌರ್ನಮೆಂಟ್ ಆರ್ಗನೈಜೇಷನ್. ಅಂದರೆ ಸ್ಥಳೀಯ ಸರ್ಕಾರಿ ಸಂಸ್ಥೆಗೂ ಕೂಡ ಇವರ ಒಂದು ಸೇವೆಯನ್ನು ನೀಡ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಪ್ರಥಮ ಬಾರಿಗೆ ಚೈನೀಸ್ ಸರ್ಕಾರದ ಪರವಾಗಿ 1995ರಲ್ಲಿ ಅಂದರೆ 1995 ಅಮೇರಿಕ ದೇಶಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಹೀಗೆ ಅಲ್ಲಿನ ಇಂಟರ್ನೆಟ್ ಜಗತ್ತನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಇಲ್ಲಿ ಇಷ್ಟೊಂದು ವೆಬ್ಸೈಟ್ಗಳಿದೆಯಲ್ಲ, ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಇರುತ್ತೆ ಅನ್ನೋ ಒಂದು ವಿಷಯವನ್ನು ಇವರ ಅರಿವಿಗೆ ಬರುತ್ತೆ. ನಂತರ ಅಮೇರಿಕದಿಂದ ವಾಪಸ್ಸು ಬರುವಾಗ ತಲೆಯಲ್ಲಿ ಚೀನಾದಲ್ಲಿ ಬಹಳ ಕೊರತೆ ಇರುವಂತಹ ಈ ಇಂಟರ್ನೆಟ್ ವ್ಯವಸ್ಥೆಯನ್ನು ಪರಿಣಾಮಕಾರಿಯಾಗಿ ಒಂದು ಬಿಸ್ನೆಸ್ ಫಾರ್ಮೆಟ್ ಆಗಿ ಮಾಡಬೇಕು ಅನ್ನೋ ಒಂದು ವಿಷಯವನ್ನು ಇವರು ತಲೆಯಲ್ಲಿ ಕೊರಿತಾ ಇರುತ್ತೆ. ಸ್ಥಳೀಯ ಸರ್ಕಾರದ ಸಹಯೋಗದೊಂದಿಗೆ ಇಂಟರ್ನೆಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇದರಲ್ಲಿ ಸಕ್ಸಸ್ಸು ಆಗ್ತಾರೆ. ಆದರೆ ಸರ್ಕಾರಿ ಸಂಸ್ಥೆಗೆ ಸೇವೆ ಮಾಡ್ತಾ ತಾನು ಅಂದುಕೊಂಡ ಮಟ್ಟಕ್ಕೆ ಸಕ್ಸಸ್ಸನ್ನು ಮಾಡೋದು, ಬೆಳೆಯೋದು ಅಸಾಧ್ಯ ಅನ್ನೋದು ಇವರ ಒಂದು ಅರಿವಿಗೆ ಬರುತ್ತೆ. ತನ್ನ ಸ್ನೇಹಿತರು, ಸಹೋದ್ಯೋಗಿಗಳ ಮನಸ್ಸನ್ನು ಒಲಿಸಿ ಸರ್ಕಾರಕ್ಕೆ ನೀಡ್ತಿದ್ದಂಥ ಈ ಸೇವೆಯಿಂದ ಮುಕ್ತರಾಗಿ ಮತ್ತೊಂದು ಸಂಸ್ಥೆಯನ್ನು ಶುರು ಮಾಡ್ತಾರೆ. ಅದೇ ನಮ್ಮೆಲ್ಲರಿಗೂ ಪರಿಚಿತವಾಗಿರುವಂತಹ ಆಲಿಬಾಬಾ ಸಂಸ್ಥೆ. ಈ ಆಲಿಬಾಬಾ ಬಹಳ ವೇಗವಾಗಿ ಬೆಳೆಯುತ್ತಾ ಹೋಗುತ್ತೆ. ಆಗಿನ ಕಾಲಕ್ಕೆ ಪಬ್ಲಿಕ್ಗೆ ಈ ರೀತಿಯ ಒಂದು ಸರ್ವಿಸನ್ನು ನೀಡುವಂತಹ ಸಂಸ್ಥೆ ಬೇರೊಂದಿರಲಿಲ್ಲ. ಅದೇ ಇವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಈ ಆಲಿಬಾಬಾ ಸಂಸ್ಥೆ ಅಷ್ಟು ಉನ್ನತವಾದ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಣ್ಣ ಮತ್ತು ಮಧ್ಯಮ ಮಟ್ಟದ ವ್ಯಾಪಾರಸ್ಥರು ಆಲಿಬಾಬಾ ಸೇವೆಯಿಂದ ಬಹಳಷ್ಟು ಸಂತುಷ್ಟರಾಗ್ತಾರೆ. ಅಂದರೆ ಇವರು ತುಂಬ ಖುಷಿಯಾಗಿ, ಗ್ರಾಹಕ ಏನು ಮಾಡ್ತಾನೆ ಅಂದರೆ ಯಾವುದೇ ರೀತಿಯ ಜಾಹೀರಾತು ಮಾಡದಂತಹ ಕೆಲಸವನ್ನು ಈ ಗ್ರಾಹಕರು ತಮ್ಮ ಮಾತಿನ ಮೂಲಕ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಈ ಒಂದು ಸಂಸ್ಥೆ ಉನ್ನತವಾದ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣರಾಗ್ತಾರೆ. ಗ್ರಾಹಕ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಜಾಕ್ ಮಾ ಈ ವಿಷಯದಲ್ಲಿ 100ಕ್ಕೆ 100ರಷ್ಟು ನಿಜವಾಗುತ್ತೆ. ಬಾಬಾ ಖ್ಯಾತಿ ಎಷ್ಟರ ಮಟ್ಟಿಗೆ ವ್ಯಾಪಿಸುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅಂದರೆ ಅಮೇರಿಕಾದ ಯಾಹೂ ಸಂಸ್ಥೆ 2003ರಲ್ಲಿ 2003ಯಲ್ಲಿ ಆಲಿಬಾಬಾ ಸಂಸ್ಥೆಯೊಂದಿಗೆ 40% ಪಾಲುದಾರಿಕೆಯನ್ನು ಕೇಳಿ ಹಣವನ್ನು ಪಡೆದುಕೊಳ್ಳುತ್ತೆ. ಅಂದರೆ ಇವ್ರ ಜೊತೆ ಮಾಡಿಕೊಂಡಂಥ ಪಾರ್ಟ್ನರ್ಶಿಪ್ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ 2007ರಲ್ಲಿ 2007ನಲ್ಲಿ ಪ್ರಥಮ ಬಾರಿಗೆ IPO ಮೂಲಕ $1.7 ಬಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಮಾರುಕಟ್ಟೆಯ ಮೂಲಕ ಪಡೆಯುತ್ತೆ. ಆ ನಂತರ ನಡೆದಂಥ ಪ್ರತಿಯೊಂದು ವಿಷಯವೂ ಒಂದು ರೀತಿಯ ಯಶೋಗಾದೆ. ಇಡೀ ಜಗತ್ತೇ
ಮೂಕ ಸಾಕ್ಷಿಯಾಗಿ ನೋಡುತ್ತೆ ಇವರ ಒಂದು ಸಕ್ಸಸ್ಸನ್ನು. ಮುಂದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಲಿಬಾಬಾ ಜೊತೆಗೆ ಜಾಕ್ ಮಾ ಹೆಸರು ಕೂಡ ಮನೆ ಮಾತಾಗುತ್ತೆ. ಚೀನಾ ಸರ್ಕಾರ ಕೂಡ ಜಾಕ್ ಮಾ ಅವರ ಹೆಸರನ್ನು ತನ್ನ ದೇಶವನ್ನು ಪ್ರಮೋಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬಳಸ್ಕೊಳ್ತಾರೆ. ಅಂತಾರಾಷ್ಟ್ರೀಯ ವಲಯದಲ್ಲಿ ಜಾಕ್ ಮಾ ಚೀನಾ ದೇಶದ ಪ್ರಮೋಟರ್ ಬಾಯ್ ಅನ್ನುವ ಮಟ್ಟಕ್ಕೆ ಬೆಳೆದು ಬಿಡುತ್ತಾರೆ. ಅವರ ಜೀವನದ ಸಕ್ಸಸ್ಸು 2020 ಅಂದರೆ 2020 ಅಕ್ಟೋಬರ್ ತಿಂಗಳವರೆಗೂ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಅಕ್ಟೋಬರ್ 27ರಂದು 54 ಅಂದರೆ 54 ಬಿಲಿಯನ್ ಅಮೇರಿಕನ್ ಡಾಲರನ್ನು IPO ಮೂಲಕ ಪಡೆದುಕೊಳ್ಳಬೇಕು ಅಂತ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಜೊತೆಗೆ ಜಗತ್ತಿನ ಗ್ರೇಟ್ ಟೆಕ್ನಾಲಜಿ ಕಂಪನಿಗಳ ಜನಕರಲ್ಲಿ ತನ್ನ ಹೆಸರು ಸೇರಿಸಬೇಕು ಅನ್ನೋದು ಇವರ ಒಂದು ಆಸೆಯಾಗಿತ್ತು. ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಸಹ ಇವರು ಮಾಡಿಕೊಂಡಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಜಾಕ್ ಮಾ ತಮ್ಮ ಇನ್ನೊಂದು ಸಂಸ್ಥೆ ಅಂಟ್ ಮೂಲಕ ಬರಬೇಕಾಗಿದ್ದಂಥ ಹಣಕ್ಕೆ ಸರ್ಕಾರ ಗೌರ್ನಮೆಂಟ್ ಕತ್ತರಿಯನ್ನು ಹಾಕುತ್ತೆ. ಆಗ ಜಾಕ್ ಮಾ ಅದೃಶ್ಯರಾಗ್ತಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ಚೀನಾದ ಅಧ್ಯಕ್ಷರ ವಿರುದ್ಧ ಮಾತನಾಡಿದ ಪರಿಣಾಮವಾಗಿ ಇವರು ಈ ರೀತಿಯ ಕಷ್ಟವನ್ನು ಎದುರಿಸಬೇಕಾಗತ್ತೆ. ಜಾಕ್ ಮಾ ಚೀನಾದ ಪಾಲಿಸಿಗಳ ವಿರುದ್ಧ ಮಾತನಾಡಿದ್ದು. ಆದರೆ ಜಾಕ್ ಮಾ ಎಲ್ಲಿ ಮಾಯವಾದರು? ಪತ್ರಿಕೆಗಳಲ್ಲಿ ಕೆಲವೊಂದು ವಿಷಯ ಬರುತ್ತೆ. ಜಾಕ್ ಮಾ ಎಲ್ಲಿ ಮಾಯವಾದರು? ಎಲ್ಲ ಪತ್ರಿಕೆಗಳಲ್ಲಿ ಜಾಕ್ ಮಾ ಚೀನಾದ ನೀತಿಗಳು ವ್ಯಾಪಾರಸ್ಥರ ಉಸಿರುಗಟ್ಟುವಾಗೆ ಮಾಡುತ್ತೆ ಅನ್ನುವ ಒಂದು ಅವರ ಹೇಳಿಕೆ ಕೊಡ್ತಾರಲ್ಲ, ಅದರ ಪರಿಣಾಮವಾಗಿ ಚೀನಿ ಕಮ್ಯುನಿಸ್ಟ್ ಸರ್ಕಾರ ಇವರನ್ನು ಕಿಡ್ನಾಪ್ ಮಾಡಿಸಿದೆ ಅನ್ನುವ ರೀತಿಯಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ಬರುತ್ತೆ. ಆದರೆ ನಿಜವಾದ ಕಾರಣನೇ ಬೇರೆಯಾಗಿರುತ್ತೆ. ಅದೇನಪ್ಪ ಅಂದರೆ ಜಾಕ್ ಮಾ ಸ್ಟೇಟ್ ರನ್ ಬ್ಯಾಂಕುಗಳ ವಿರುದ್ಧ ಮಾತನಾಡಿದ್ದು ನೇರವಾಗಿ ಜಿನ್ಪಿಂಗ್ ವಿರುದ್ಧ ಮಾತನಾಡಿದಂತೆ ಕಾಣಿಸುತ್ತೆ. ಈ ರೀತಿಯ ಎಡವಟ್ಟನ್ನು ಜಾಕ್ ಮಾ ಮಾಡಿಕೊಳ್ತಾರೆ. ಇಲ್ಲಿ ಗಮನಿಸಿ, 71 ಬಿಲಿಯನ್ ಅಮೇರಿಕನ್ ಡಾಲರ್ ಸಂಪತ್ತಿನ ಒಡೆಯ ಶೋ ಮ್ಯಾನ್ ಆಫ್ ಚೀನಾ ಇಂಥ ವ್ಯಕ್ತಿ ರಾತ್ರೋರಾತ್ರಿ ಮಾಯವಾಗ್ತಾರೆ. ಇವರನ್ನು ಮುಖೇಶ್ ಅಂಬಾನಿ ಆಫ್ ಚೀನಾ ಅಂತಲೂ ಕರಿಬೋದು. ಅಷ್ಟೊಂದು ಪ್ರಸಿದ್ಧ ಹಣವಂತ ಈ ವ್ಯಕ್ತಿಯಾಗಿರ್ತಾನೆ. ಅಂಥ ಅವನನ್ನು ಚೀನಾ ಸರ್ಕಾರ ತನ್ನ ವಿರುದ್ಧ ಮಾತನಾಡಿದ ಅನ್ನುವ ಒಂದು ಸಣ್ಣ ಕಾರಣಕ್ಕೆ ಇವರನ್ನು ಗಾಯಬ್ ಮಾಡಿಬಿಡ್ತಾರೆ. ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಯಾರೇ ಮಾತಾಡಿದ್ರೂ ಸಹ ಅವರು ಅದೇ ರೀತಿಯ ಮಾಯವಾಗಿ ಹೋಗ್ತಾರೆ. ಜಾಕ್ ಮಾ ಹೊಸ ಸೇರ್ಪಡೆ ಆಗ್ತಾರೆ ಆ ಒಂದು ಲಿಸ್ಟ್ಗೆ. ತದನಂತರ ಫೆಬ್ರವರಿ 2021 2021ರ ವೇಳೆಗೆ ಮತ್ತೆ ಇವರು ಕಾಣಿಸಿಕೊಂಡ್ರು ಅನ್ನೋ ಒಂದು ಸುದ್ದಿ ಪ್ರಚಾರವಾಗುತ್ತೆ. ಇದರಿಂದ ಎಲ್ಲರಿಗೂ ಅರ್ಥವಾಯಿತು, ಓಕೆ ಇವರೆಲ್ಲೋ ಒಂದು ಕಡೆ ಜೀವಂತವಾಗಿದ್ದಾರೆ ಅನ್ನೋ ವಿಷಯ. ಆದರೆ ಅವರೇ ಹುಟ್ಟು ಹಾಕಿದಂಥ ವ್ಯಾಪಾರ ಯಾವುದೋ ಒಂದು ರೀತಿ ನಡೆದುಕೊಂಡು ಹೋಗ್ತಾ ಇದೆ. ಆದರೆ ಅವರ ಭವಿಷ್ಯವೇನು, ಅವರ ಜೀವನವೇನು, ಇದರ ಬಗ್ಗೆ ನಿಖರವಾಗಿ ಯಾರಿಂದಲೂ ಉತ್ತರ ಕೊಡೋದಕ್ಕೆ ಇಲ್ಲಿವರೆಗೂ ಸಾಧ್ಯವಾಗಲೇ ಇಲ್ಲ. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.